ಶರೀರವನ್ನೆಲ್ಲ ತುಂಬಿತ್ತು, ಮರವೆಯ ತಮ ಪರಿಹರಿಸಿತ್ತು, ಕರ್ಣಗಳ ತುಂಬಿಸಿತ್ತು, ದಶವಿಧೇಂದ್ರಿಯಗಳ ದಾಳಿಯ ನಿಲ್ಲಿಸಿತ್ತು, ಪಂಚಮಹಾಭೂತಗಳ ಪ್ರಪಂಚವ ಪರಿಹರಿಸಿತ್ತು, ಬ್ರಹ್ಮವೇ ತಾನೆಂಬ ಗುರು ಮೈಗಾಲಿಸಿತ್ತು, ತಾನೆಂಬ ಗುರುವನೆದ ಅರುಳ ಸಮರ ಸಂಕಲ್ಪನ ಕಾಲ ಮಹಾಜನ ಶ್ರೀ ಸಿದ್ದೇಶ್ವರ ಪ್ರಭುವೆ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ, ಜಗನ್ನ ಸಂತರನ್ನ, ಮಹಂತರನ್ನ, ದಾಸರನ್ನು ಸ್ಮರಿಸುತ್ತಾ ಈ ವರ್ಷ ವಿಶೇಷವಾಗಿ ಮಹಾತಪಸ್ವಿ ಲಿಂಗ ಗುರುಮಾಂತ ಮಹಾಸ್ವಾಮಿಯವರ ಪುಣ್ಯಾದ ನಿಮಿತ್ತವಾಗಿ ಬಹಳಷ್ಟು ವೈವಿಧ್ಯಮಯ ಕಾರ್ಯಕ್ರಮ ಈ ವರ್ಷ ಜರುಗಿತು. ಇದೆಲ್ಲ ನಮ್ಮ ಊರಿನ ಕರ್ಷಿತ ಸೇವಾ ತರುಣ ಸಂಘ, ಊರಿನ ಎಲ್ಲ ಸೇವಾ ತರುಣ ಸಂಘ, ಊರಿನ ಸಮಸ್ತ ಜನಗಳು, ಹಿರಿಯರು ಎಲ್ಲರೂ ವಿಚಾರ ಮಾಡಿ ಈ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ಕಾರ್ಯಕ್ರಮ ಭಾಗವಹಿಸಿದಂಥ ನಮ್ಮವರೇ ಆದ ಶಾಂತಿ ಸ್ವಾಮಿ ಶರಣರು, ಊರಿನ ಸಮಸ್ತ ಮಹಾಜನಗಳೇ, ಇವತ್ತ ಭಜನಾ ಸಂಘದಲ್ಲಿ ಭಾಗವಹಿಸಿ ನಿಮ್ಮ ಸಾಹಿತ್ಯವನ್ನು, ಸಂಗೀತವನ್ನು ಅರ್ಪಣೆ ಮಾಡಿಕೊಂಡಂಥ ನಮ್ಮ ಹೊಸಳ್ಳಿ, ನಮ್ಮ ಹನುಮಸಾಗರ, ಇನ್ನು ಅನೇಕ ಊರುಗಳಿಂದ ಆಗಮಿಸಿದಂಥ ಯಾವತ್ತು ಭಜನಾ ಸಂಘದವರೇ, ನಿರ್ಣಾಯಕರೇ, ಊರಿನ ಯಾವತ್ತು ಮಹಾಜನಗಳೇ, ಮಾತೆಯರು, ಈಗಾಗಲೇ ಇದರ ಕರಾರ್ ಕಂಡೀಷನ್ ಈಗಾಗಲೇ ಮಾತನಾಡಿದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಗೀತ ಭಾಳ ಹೆಚ್ಚು ಮಹತ್ವ ಕೊಡಬೇಕು, ಗಾಯಕ ತಾಳಕ್ಕೆ ಮಹತ್ವ ಕೊಡಬೇಕು. ಹೆಂಗಾರೆ ಹಾಡಿರೋದು ಅದು ಭಜನೆ ಒಳಗೆ, ಅದಕ್ಕೆ ತಾಳಲಯ ಪದ್ಧತಿ ಅಂತ ಐತಿ. ಅದಕ್ಕೆ ಸಂಗೀತ, ಅದಿಲ್ಲ ಸಂಗೀತ ಅಲ್ಲ, ಅದಕ್ಕೆ ಸಂಗೀತ ಅಂದ್ರೆ ಸಮ್ಯಕ್ ಗೀತಂ ಸಂಗೀತಂ, ಚೆನ್ನಾಗಿ ಹಾಡಿದ ಸಂಗೀತ ಅಂತಾರೆ. ಅದಕ್ಕೆ ಸಂಗೀತ ಮನುಷ್ಯನ ಮುಕ್ತನ ಮಾಡುತ್ತೆ, ಆಗುವಂಥ ವಿಷಯಗಳನ್ನ ಅವನಿಂತ ಮಹಾಪ್ರಾಣ ಮುಕ್ತವಾಗಿ ಮಾಡೋದು, ಮುಕ್ತವಾಗಿ ಮಾಡ್ತಕ್ಕಂಥ ಶಕ್ತಿ ಸಂಗೀತ ಆಗಿದೆ. ಅದಕ್ಕೆ ದ ಮ್ಯೂಸಿಕ್ ದ ಹಾರ್ಟ್ ಆಫ್ ಹ್ಯುಮ್ಯಾನಿಸಮ್, ಅದೊಂದು ಮಾನವೀಯ ಮೌಲ್ಯ ಸಂಗೀತ ಅಂದರೆ. ಅದಕ್ಕಂತ ಸಂಗೀತ ಬಂದಂಥ ಯಾವತ್ತು ಸಂಗೀತಗಾರ. ಈಗಾಗಲೇ ನಮ್ಮ ಈಗ ಮರೇಗೌಡರು ಭಾಳ ಚೆನ್ನಾಗಿ ಮಾತಾಡಿದ್ರು, ಸಂಗೀತ ಬಗ್ಗೆ ಹೇಳಿದ್ರು. ಸಂಗೀತ ಅದು ಅವ್ಯಕ್ತ ಆನಂದ ಕೊಡ್ತಕ್ಕಂಥದ್ದು. ಭಜನೆ ಮಾಡಿದ್ರೆ ಮನುಷ್ಯ ಮುಕ್ತ ತನ್ಮೈತಿಂದ ಅದ್ರಾಗ ಮೈಮರ್ತು ಹಾಡ್ಬೇಕು, ಅದು ಸಂಗೀತ. ಈಗಾಗಲೇ ಅಕ್ಬರ್ ಬಾದ್ಶಾಹ್ ತಾನ್ಸೇನ್ ಬಗ್ಗೆ ಭಾಳ ಹೇಳಿದರು. ತಾನ್ಸೇನ್ ಸಂಗೀತ ಅದ್ಭುತ ಸಂಗೀತಗಾರ ತಾನ್ಸೇನ. ಆತ ಹಾಡ್ದಂದ್ರೆ ಕೂತ ಜನ ವೇದಿಕೆ ಬಂದಿರ್ತಿಲ್ಲ, ಅಂತ ಮಹಾನ್ ಸಂಗೀತಗಾರ ತಾನ್ಸೇನ್. ಅದಕ್ಕೆ ಸಂಗೀತ ಎಂತ ಶಕ್ತಿ ಐತಂದ್ರ ದೀಪಕರಾಗ ಚಕ್ಕ ದೀಪ ಅಂತ ಮೇಘರಾಗ ಮಾಡಿದ ಮೇಘರಾಗ ಹಾಡ್ಬಿಟ್ರ ತಾನ ಮಾಡಿ ಆಗ ದೋದ ಮೈಸುತ್ತದ ಅಂತ ಶಕ್ತಿ ಸಂಗೀತ ಐತಿ. ಮತ್ತು ಜೀವತ್ಪುರ ರಾಗ ಅಂತ ಜೀವತ್ಪುರ ರಾಗ, ಆ ರಾಗ ಹಾಡಿದ್ರೆ ಸತ್ತ ಜೀವ ಬದುಕಂತ ಅಂತ ಶಕ್ತಿ ಸಂಗೀತ ಐತಿ. ಅದ್ಭುತ ಸಂಗೀತ. ನೀವು ಹಾಡಕ್ಕೆ ಬಂದಂಥವ್ರು ಭಾಳ ಭಕ್ತಿಯಿಂದ, ಶಕ್ತಿಯಿಂದ, ಮುಕ್ತ ಭಕ್ತಿಯಿಂದ ನೀವು ಹಾಡಿದ್ರೆ ನಿಮ್ಮ ಭಕ್ತಿ ಗುರುವಾಂತಿ ಮುಟ್ಟುತ್ತೆ. ಅದಕ್ಕಂತ ಭಕ್ತಿಯಿಂದ ಹಾಡಿದ್ರೆ ಮಾತ್ರ ಎಲ್ಲರೂ ಒಳ್ಳೆಯದಾಗ್ತದೆ. ಅದಕ್ಕೆ ತಾನ್ಸೇನ ಹಾಡಕ್ಕೆ, ಅದಕ್ಕೆ ಅಪ್ಪಪಾರ್ಸಕ್ಕೆ, ಅದಕ್ಕೆ ಹಾಡ್ತಿದ್ದ ತಾನ್ಸೇನ ಹಾಡ್ಕೊಂಡು ಕುಂದಿದ್ದ. ಪಕ್ಕಕ್ಕೊಂದು ದಾಸೋಗಿತ್ತು, ಕಾಯಿಪಲ್ಲೆ ಹಚ್ಚಕತ್ತಿದ್ರು ಜನಗಳು ಹೆಚ್ಚು. ಅದಕ್ಕೆ ಒಬ್ಬ ಹೆಣ್ಮಗಳಿಗೆ ಮದುವೆಯಾಗಿ 20 ವರ್ಷದ ಗಂಡು ಮಗು ಹುಟ್ಟಿತ್ತು, 20 ವರ್ಷದ ಗಂಡು ಮಗು ಹುಟ್ಟಿತ್ತು. ಅದು ಸುಮಾರು 8-10 ತಿಂಗಳಿಂದ ಕೂಸು ಪಕ್ಕ ಕಾಲಕ್ಕೆ ಬಿಟ್ಟು ಹಾಕಿ ಕಾಯಿಪಲ್ಲೆ ಹಚ್ಚಕತ್ತ ಹೆಣ್ಮಗಳು, ಕಾಯಿಪಲ್ಲೆ ಹಚ್ಚಕತ್ತಿದ್ರು. ಆಕಿ ತಾನ್ಸೇನ್ ಸಂಗೀತ ಕೇಳ್ಕೊಂತ ಆಕಿ ಕುಂಬಳಕಾಯಿ ಮಾಡಿ ತನ್ನ ಮಗನ ಚರ ಹೆಚ್ಚಿಬಿಡ್ತಾರೆ. ಕುಂಬಳಕಾಯಿ ಹೆಚ್ಚಿದ್ದಾಗ ಮಗನ ಹೆಚ್ಚಿದ್ದಾಗ ಕುಂಬಳಕಾಯಿ ಮಾಡಿ ಅವು ಹ್ಯಾಂಗ ಹಾಡಿರ್ಬೇಕು, ತಾನ್ಸೇನ್ ಅವು ಹ್ಯಾಂಗ ಹಾಡಿರ್ಬೇಕಂತ ಎತ್ತ ಶಕ್ತಿ ಇತ್ತ ಸಂಗೀತವಾಗ. ಎಲ್ಲ ಸಂಗೀತವಾಗಿ ಎಲ್ಲ ನೋಡ್ತಾ ಮಗ ತುಂಡ ಬಿದ್ದಿತ್ತು. तानसेन जी आपके संगीत सुनते सुनते ऐसे हो गए हैं, 20 साल के बाद एक पैदा हो गए, एक पुत्र पैदा, मैं क्या करूं, जीने दो पुत्र चप्पा तिक्कोंडु ಕೇಳ್ಕೊಂಡು ಮಾಮ ತಾನ್ಸೇನ್ ಅಂದ್ರೆ मैं क्या करूं ಅಲ್ಲ मैं क्या करूं ಅಲ್ಲ ಧ್ಯಾನ ಮಾಡಿದ, ಹೋದ, ಸ್ನಾನ ಮಾಡಿದ, ಸ್ನಾನ ಮತ್ತೆ ಕುಂತು ಹಾಡಕ್ಕೆ. ಯಾವ ರಾಗ ಹಾಡಿದ? ಜೂಪುರ ರಾಗ ಹಾಡಿದ. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಸುಮಾರು ಛಾಯೆ ಪರಮಾರ್ಥ ತತ್ವ ಸುಖವ ಸುರಗೌಮಯತಿಗಳೇನು ದೂರವಿಲ್ಲವೋ ಮುಕುತಿ
ದೂರವಿಲ್ಲವೋ ಸುಮಾರು ಛಾಯೆ ಛಾಯೆ ಈ ರಾಗ ಹಾಡ್ಕೊಂಡು ಹಾಡ್ಕೊಂಡು ತಾನೇ ತಾನು ರಾಗ ತಾನು ತಾನ ರಾಗ ರಾಗ ತಾನು ಹಾಡ್ಕೊಂಡು ಹಾಡಿದ ತಾಸು ಬಿಟ್ಲೆ ಈ ರಾಗವನ್ನು ಹಾಡಿಂದ ತುಂಡು ತೊಡಗಿದ್ದಂಥ ಕೂಸು ಹೇಗೆ ಕೂಸು ಹಂಗಾಡಕ್ಕೆ ಅದಕ್ಕೆ ಸಂಗೀತದ ತುಂಬ ಶಕ್ತಿ ಐತಿ. ಬಂದಂತ ಭಜನಾ ಮೇಲವರು ಹಾಗೆ ತನ್ಮಯರಾಗಿ ಹಾಡಿದಾಗ ಮಾತ್ರ ಪರಮಾತ್ಮ ಮುಟ್ಟುತ್ತ ಅದಕ್ಕೆ ಭಕ್ತಿ ಯಾವ ಹಾಡು ಹಾಡ್ಬೇಕು ಎಂತೆಂಥವನ್ನ ಪರಮಾತ್ಮ ಮುಟ್ಟಬೇಕು. ಇಂಥ ಮಹರ್ಷಿಗಳು ಅಂಥದ್ದು ತಪಸ್ಸುಗಳು ಎಲ್ಲ ಹಾಡಿ ಹಾಡಿ ಶುಭ್ರಸುತ್ತೆ ಅಂಥ ಶಕ್ತಿ ಸಂಗೀತಗೈತಿ. ಅದಕ್ಕೆ 12ನೇ ಶತಮಾನದಾಗ ರಾಗದ ಸಂಕಲನ ಆಗ್ತಿದ್ದವ 12ನೇ ಶತಮಾನದಾಗ ಅವ ಬಸವಾದ ಪ್ರಮುಖ ವಚನ ಹಾಡಿ 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 ಜನರ ಭಕ್ತಿ ಹುಟ್ಟಿಸ್ತಾ ಇದ್ದ. ಒಬ್ಬ ಗೌಡ ದೇಶ ಗವಾಯಿ ಬಂದ, ದೊಡ್ಡ ಗವಾಯಿ, ಇವ್ರಿಗೇನಂತ ಜ್ಞಾನ ಇದ್ದಿಲ್ಲ. ರಾಗ ಸಂಘಟನೆಗೆ ಸುಮ್ಮನೆ ಸಣ್ಣ ವಚನ ತಾನು ಕೇಳಿದಾಗ ಹಾಡ್ತಿದ್ದ ಆ ಗೌಡ ದೇಶ ಗವಾಯಿ ಹಚ್ಚಿಕಿತ್ತು ಬಂದ ಅದಕ್ಕೆ ಬಂದ ಇಲ್ಲ ನಾಳಿನ ದಿವಸ ನಂದು ಆ ರಾಗ ಸಂಘಟನೆದು ಸಂಗೀತ ಕಚೇರಿ ಮಗನ್ ಬಂದ. ಅವ್ರು ರಾಗ ಸಂಘಟನೆಯಿಂದ ನಾನು ಸಂಗೀತ ಜ್ಞಾನ ಇಲ್ಲ, ನಾನು ತಿಳಿದಂಗೆ ಹಾಡವ ನಾನು ತಿಳಿದಂಗೆ ಹಾಡವ ಏನ್ ಭಗವಂತ ಧ್ಯಾನ ಮಾಡಿದ ಮಧ್ಯರಾತ್ರಿಯಾಗಿ ಆ ಗೌಡ ದೇಶ ಗವಾಯಿ ಬಂದು ಇಟ್ಕೊಂಡಿದ್ದ ಅವನ ಕಡೆ. ಆ ಗೌಡ ದೇಶ ಗವಾಯಿ ಎಲ್ಲಿ ಇಟ್ಕೊಂಡಿದ್ದ ಅವ್ನು ಕೋದಿ ಮುಂದೆ ಬಂದ. ಸುಮಾರು ರಾತ್ರಿ 12-1 ಗಂಟೆ ಸುಮಾರು 8 ವರ್ಷ ಬಾಲಕನಾಗಿ ಬಂದ ಶಿವನ ಬಂದ ಭಕ್ತಿ ವ್ಯಕ್ತಿ ಶಿವನ ಬಂದ ವ್ಯಕ್ತಿ ಹಾಡಿದ ಅನೇಕ ರಾಗ ಹಾಡಿ ಹತ್ತಾರು ರಾಗ ಮಿಶ್ರಾಗ ಹಾಡಿ ಕಡೆಗೆ ಆ ಗೌಡ ದೇಶ ಹೊರ ಬಂದ ಅದು ತಮ್ಮ ಮನೆ ಮತ್ತೆ ದೋದ ಮನೆ ಬರ್ಕತ್ತಿತ್ತು ಮಳೆಯಾಗನ ಹಾಡಿದವ ಅದು ತಮ್ಮ ಏನ್ ಕೇಳ್ತೀನಿ ಇದು ರಾಗ ಸಂಕಣ್ಣ ಅಂದ ರಾಗ ಸಂತ ಕತ್ತೀನಿ ಯಪ್ಪ ಹನಿ ಮುಟ್ಕೊಂಡ ಯಾರು ಗೌಡ ದೊಡ್ಡ ಗವಾಯಿ ಪ್ರಸಿದ್ಧ ಗವಾಯಿ ಯಪ್ಪ ಇಂಥವ್ನ ಕರಿ ಅಲ್ಲ ಈ ಸಣ್ಣ ಹುಡುಗ ಹಿಂಗೆ ಹಾಡ್ತಾನ ನಾವೇ ಹಂಗಾಗ್ತಿರ್ಬೇಕು ತಿಳ್ಕೊಂಡು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅದು ಅರ್ಥಜ್ಞಾನ ಇದ್ದಿದ್ದು ಖರೆ. ನಾವು ನಿಜವಾದ ಭಕ್ತಿಯಿಂದ ಹಾಡಿದಾಗ ಆ ಭಕ್ತಿ ಠಕ್ ಕಚ್ಚಿದ್ದು ಬಿಡ್ತಂದ್ರೆ ಬೇಕಾದಾಗುತ್ತೆ ನಮ್ಗೆ ಬೇಕಾದ ಭಗವಂತ ನಾವು ಕೊಡ್ತಾನೆ. ಮುಟ್ಟಿ ಭಗವಂತನಿಗೆ ಮಗುವಾಗಿ ಬಂದ ಹಾಡಿದ ಆ ಗೌಡ ಗವಾಯಿ ಸೊಕ್ಕದ ಮುಗಿದ ಬೆಳಗ್ಗೆ ಸ್ನಾನ ಮಾಡಿದ ಹಳ್ಕೊಂಡ ಕಾಯ್ಕೊಂಡ ಎಲ್ಲ ಮಾಡಿ ಆ ರಾಗ ಸಂಕ್ರಾಂತಿ ಬಂದ ಗೌಡ ಗವಾಯಿ ಏನ್ಕುಮಾರ ನೀನಂತ ಕಚೇರಿ ಮಾಡಿ ಬಂದೆ ನಾನು ನಿಂದು ಕಚೇರಿ ಮಾಡಿ ಸಾವತ್ ನನಗಿಲ್ಲ ನನ್ನ ಅಂತ ಶಕ್ತಿ ಇಲ್ಲ ನೀನು ಕಲ್ತು ಕೈಯಾಕಂತ ಹುಡುಗ ಬಾರಿ ಹಾಡಿಲ್ಲ ಮತ್ತೆ ನೀ ಆಗತ್ತಿರ್ಬೇಕು ನನ್ನ ಅಪರಾಧದ ಕಚೇರಿ ಬಂದಿದ್ದು ಕ್ಷಮ ಅದಕ್ಕೆ ಏನ್ ಕಾರಣ ಭಕ್ತಿದ ಕಾರಣ. ಈಗ ಅದೇನ್ ಕೊಡ್ತಿದ್ದೆ ಯಾಕೆ ಮಾಡ್ತೀವಿ ನಮ್ಮ ಕಲ್ಸೋದ್ರೆ ಯಾಕೆ ಕೆಲಸ ಮಾಡಿದ್ರ ಜನಗಳಿಗೆ ಭಕ್ತಿ ಭಾವ ಮಾಡಿದ್ರಿ ಕಲೆ ಉಳಿದಿ ಕಲೆ ಜೀವನ ಕಲೆ ಹಾಕುವ ನಾವೆಲ್ಲ ಎಷ್ಟು ಮಂದಿ ನಾವು ಇದೀವಿ ಪ್ರತಿಯೊಂದು ವಿಶೇಷ ಕಲೆ ಇದೆ. ಆ ಕಲೆ ಬೆಳೀತದ ಕಲೆ ಬೆಳೆಸ್ತಾ ಇದ್ರೆ ಕಲೆ ಕಲ್ಲು ಹಾಕಿದ್ರೆ ಬೆಳೆಯೋದು ಅದಕ್ಕೆ ದೃಷ್ಟಿಯಿಂದ ಇವ್ರು ಬಹಳ ವಿಶೇಷವಾದ ಕಾರ್ಯಕ್ರಮ ಕಬಡ್ಡಿ ಕಾರ್ಯಕ್ರಮ ಬಹಳ ಕಾರ್ಯಕ್ರಮ ನಮ್ಮ ಎಲ್ಲ ಜನರಿಗೆ ಕಾರ್ಯಕ್ರಮ ಮಾಡಿದ್ರೆ ಇದು ಸಂತೋಷ ಸಮಾರಂಭ. ಯಾಕಂದ್ರೆ ಇವತ್ತು ಭಜನಾ ಸಂಘದ ಕಾರ್ಯಕ್ರಮ ಭಜನಾ ಸುದ್ದಿ ಮಾಡ್ತಕ್ಕಂಥದ್ದು ಭಗವಂತ ಧ್ಯಾನ ಮಾಡ್ತಕ್ಕಂಥದ್ದು ಯಾಕಂದ್ರೆ ಹೇಗೆ ಹಾಡಬಾರ್ದು ತತ್ವಪದ ಹಾಡಬೇಕು ಭಗವಂತ ಚಿಂತನಕರ ಇರಬೇಕು. ಯಾಕೆ ಹರ್ಷ ಪದಗಳನ್ನು ಹಾಡಬಾರ್ದು ಯಾವ ಹಾಡಬಾರ್ದು ಹಾಡುವಂತ ಹಾಡು ಠಾಕ್ ಭಗವಂತ ಕೊಟ್ಟು ಅಂದ ಭಕ್ತಿ ಹಾಡನ್ನು ಹಾಡಬೇಕು. ವಚನ ಚೆನ್ನಾಗಿರ್ಬೇಕು, ಮಾತು ಚೆನ್ನಾಗಿರ್ಬೇಕು, ರಾಗ ಚೆನ್ನಾಗಿರ್ಬೇಕು, ಅಂಥವನ್ನು ಹಾಡಬೇಕು. ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕಿರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಚರಣ ಕಮಲದೊಳ ಅನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಚೆನ್ನಾಗಿ ರಾಗವಾಗಿ ಕಾಲದಲ್ಲಿ ಹಾಡಿದ್ರೆ ಅದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಚೆನ್ನಾಗಿ ಹಾಡಬಾರ್ದು, ತಿಳಿದಂಗೆ ಹಾಡಬಾರ್ದು, ದಾರಿ ಹಿಡ್ಕೊಂಡು ಹಾಡ್ಬೇಕು.
ಅದಕ್ಕೆ ಯಶಸ್ಸಿದೆ. ಇವತ್ತು ನಮ್ಮ ತರುಣ ಸಂಘದವರು ಯುವಕರು ಎಲ್ಲರ ಮನೆ ಶ್ರೇಷ್ಠವಾದ ಕೆಲಸ. ಅತ್ಯಂತ ಮುಂಚಿತವಾಗಿ ಬರೀ ಊಟ ಮಾಡಿದ್ವಿ, ಊಟ ನಡೆಸಿ ಇಷ್ಟಕ್ಕೆ ಸೀಮಿತ ಆಗಿಬಾರ್ದು. ಕಲೆ ಒಬ್ಬ ವಿಶಿಷ್ಟವಾದ ಕಲೆ ಒಬ್ಬರು ಇರ್ತದೆ. ಮತ್ತು ಹೊಸ ಬಂದ ಮತ್ತೆ ಭಾಳ ಒಂದು ಹಂಸಾರು ಬಂದರ ಬಹಳ ಮಂದಿ ಸಂಘರು, ಭಜನಾ ಸಂಘರು. ಅದಕ್ಕೆ ಭಜನಾ ಅದು ಭಗವಂತನ ಬಿಟ್ಟು ಭಜನಾ ನಾವು ಮಾಡಿದ್ರೆ ಸೀದಾ ಭಗವಂತನ ಬಿಟ್ಟು ನಮ್ಮ ಭಕ್ತಿ ಅಂತ ಹಾಡನ್ನು ಹಾಡಬೇಕು. ಭಗವಂತ ಬೇಕು. ಹೌದು ಹೌದು ಹೌದು, ಶಬಾಷ್ ಶಬಾಷ್ ಬಂದು ಶಬಾಷ್ ನಮ್ಮ ಬಂತ ಭಗವಂತ ಅಂತ ಹಾಡನ್ನು ಹಾಡಿರುವ ಒಳ್ಳೆಯದು. ಇದು ಭಾಷಣ ಕಾರ್ಯಕ್ರಮ ಅದ. ನಾನು ಸಂಗೀತದಿಂದ ತಾಸು ಗಂಟೆ ಮಾತ್ರ ಸಂಗೀತ ಬಗ್ಗೆ. ಇದು ಭಾಷಣ ಕಾರ್ಯಕ್ರಮದ ಈ ಸ್ಪರ್ಧೆ ಕಾರ್ಯಕ್ರಮ. ಅದಕ್ಕೆ ಬಂದದ್ದು ಯಾವತ್ತು ಅಜಿತ್ ಹೋಗಿದ್ದರು. ಭಜನಾ ಸಂಘಗಳು ಭಕ್ತಿಯಿಂದ ಹಾಡಿ, ಒಳ್ಳೆಯದಿಂದ ಹಾಡಿ, ಒಳ್ಳೆಯ ಹಾಡಿನ ಹಾಡಿ, ಶರಣ ವಚನದ ಹಾಡಿ, ತತ್ವಪದ ಹಾಡಿ, ಎಲ್ಲ ಹಾಡಿ, ಯಾವ್ಯಾವ ತಗೊಂಡು ಹಾಡು ಬಂದಿದೆ ಎಂತವನ್ನ ಈ ಬಂದ ಹೊಸ ಹಾಡು ಅಂತ ಹಾಡು ಮಾಡಿ ಎಂತ ಬಂದು ಕಲಿತ ಹುಡದ ಬಡವಾನಯ್ಯ ಕಕ್ಕಯ್ಯನ ಮನೆ ಎಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆ ಎಲ್ಲೂ ಬೇಡಿದೆ, ಎಲ್ಲ ಪುರಾತನರು ಭಕ್ತಿ ಬಿಚ್ಚನಿಗೆ ಎನ್ನ ಪಾತ್ರ ತುಂಬಿತ್ತು ಕೂಡಲ ಸಂಗಮ ದೇವ. ಭಕ್ತಿ ಇಲ್ಲದ ಬಡವ ನಾನಯ್ಯ, ಭಕ್ತಿ ಇಲ್ಲದ ಬಡವ ನಾನಯ್ಯ. ಭಕ್ತಿನ ಹಾಡಿ, ಚೆನ್ನಾಗಿ ಹಾಡಿ, ರಾಗ ತಾಳಾದ ಈ ಹೆಚ್ಚಿನ ಮಹತ್ವ ಮಾಡ್ತಾರ. ಬಂದು ಯಾವತ್ತು ಭಜನಾ ಸಂಘದವರು ಭಕ್ತಿಯಿಂದ ಹಾಡಿಪ್ಪ ಚೆನ್ನಾಗಿ ಮಾಡಿ ನಿರ್ಣಯ ಬಂದಿರ್ತಾರೆ. ನಮ್ಮ ಗುರುನಾಥ ಮಾಸ್ಟರ್ ಹುಟ್ಟಿದವರು ಯಾವುದು? ಕೌದೂರು ಬಂದರು ನಿರ್ಣಾಯಕರಾಗಿ. ಅರ್ಧ ಹುಟ್ಟೂರ ಕೌದೂರು, ಕೌದೂರು. ಆ ಕೌದೂರು ಬಂದಾರೆ ಇವತ್ತು ದಿವಸ ನಿರ್ಣಾಯಕರಾಗಿ. ಅದಕ್ಕೆ ನಮ್ಮ ಅಜ್ಜರು ಬಹಳ ಶ್ರೇಷ್ಠವಾದಿತ್ತು, ಬಹಳ ಜ್ಞಾನ ಸಮಸ್ಯೆ ಮಹಾಜ್ಞಾನಿಗಳು. ಅಂಥವ್ರು ಪರಿಸ್ಥಿತಿ ಮಾಡಬೇಕು, ಎಂಥವ್ರು ಮಾಡಿ ಮತ್ತೆ ಅಂಥವ್ರು ಮಾಡ್ತಲ್ಲ. ಅಲ್ಲ ಮಹಾತ್ಮನ ಮನೆಯಲ್ಲಿ ಘನಮುಕ್ತಿ ಪದ ಸೇವಾದ್ವ ಅವು ಧ್ಯಾನ ಮಾಡಿಬಿಟ್ರ ಬರುವಂತ ಆಪತ್ತು ದೂರ ಆಗ್ತಾವು, ತೊಂದರೆ ದೂರ ಆಗ್ತದ, ಆರೋಗ್ಯ ಚೆನ್ನಾಗಿರ್ತದ, ಆಪತ್ತು ಬರೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರಿಗೆ ನಮ್ಮ ಕರ್ಸಿದೇಶ್ವರ ಸಂಘ ಎಲ್ಲ ಹಿರಿಯರು ಯುವಕರು ಸೇರ್ಕೊಂಡು ಅಜ್ಜೆ ಮಹಾತಪಸ್ವಿ ಮಹಾಜ್ಞಾನಿ ಲಿಂಗಾಂಗ ಸಾಮರ್ಥ್ಯ ಜ್ಞಾನ ಬಂದಂತ ಅತ್ಯುತ್ತ ತತ್ವಜ್ಞಾನಿ ನಮ್ಮ ಗುರುವಂತ ಮಹಾತ್ಮ ಅಂತ ಹೇಳಿ ಅವ್ರ ಬಗ್ಗೆ ಅಪಾರವಾದ ಭಕ್ತಿ ವಿಶ್ವಾಸ ಇಟ್ಕೊಂಡು ನಮ್ಮ ಸಂಘದವರು ಈ ಕೆಲಸ ಮಾಡ್ತಿದ್ದಾರೆ. ವರ್ಷ ವಿಶೇಷವಾದ ಕಾರ್ಯಕ್ರಮ ಹೇಳ್ತಿದ್ದಾರೆ. ಅದಕ್ಕೆ ಅಜ್ಜಯ್ಯನ ಆಶೀರ್ವಾದ ನಮ್ಮ ಊರು ಎಲ್ಲಾ ಜನಕ್ಕೆ ಇರ್ಬೇಕು, ಬಂದಂತ ಎಲ್ಲಾ ಜನಕ್ಕೆ ಇರ್ಬೇಕು. ಯಾಕಂದ್ರೆ ಜನಗಳಿಗೆ ನಮ್ಮ ದೊಡ್ಡವ್ರ ಕೆಲಸ ಏನಪ್ಪ, ಮಹಾತ್ಮರು ಬಂದಂತ ಭಕ್ತರಿಗೆ ನೊಂದು ಬಂದ ಜೀವಿಗಳಿಗೆ ಸಮಾಧಾನ ಶಾಂತಿ ಸಂಪತ್ತು ಕೊಡ್ತಕ್ಕಂಥ ದೊಡ್ಡ ಮಹಾತ್ಮರ ಕೆಲಸ. ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ಕಳಿಸೋದು ಬಹಳ ಭಕ್ತಿಯಿಂದ ಕೆಲಸ ವಿಶೇಷವಾದ ಕಾರ್ಯಕ್ರಮ ಮಾಡೋದು, ಭಕ್ತಿ ಮಾಡಲಿಕ್ಕೆ ಕೆಲಸ ಮಾಡ್ಲಿಕ್ಕಿದ್ದಾರೆ. ಅದಕ್ಕಂತ ದೃಷ್ಟಿಯಿಂದ ಬಂದದ್ದು ಯಾವತ್ತು ಭಜನಾ ಸಂಘರು ಶಾಂತಿಯಿಂದ ಸಮಾಧಾನದಿಂದ ನಿಮ್ಮ ಕಾರ್ಯಕ್ರಮ ಟೈಮ್ ಕೊಟ್ಟಾರ. ನಿಮ್ ಗಟ್ಟಿದೆ, ಏನಿದೆ, ತಾಳ ಲಯ ಎಲ್ಲವೂ ಚೆನ್ನಾಗಿ ಹಾಡಿ ಅಜ್ಜನ ಪ್ರೀತಿ ಪಾತ್ರರಿ. ನಿರ್ಣಯ ಕೂಡ ಸತ್ಯವಾದ 100% ಸತ್ಯವಾದ ನಿರ್ಣಯ ಅವರು ಕೊಡ್ತಾರ. ಅದಕ್ಕೆಲ್ಲ ಭಜನಾ ಸಂಘದ ಸದ್ಯಕ್ಕೆ ಸ್ಪರ್ಧೆ ಪ್ರಾರಂಭ ಆಗುತ್ತೆ. ಅದು ಎಲ್ಲರ ಭಜನಾ ಸಂಘದವರಿಗೆ ಸ್ವಾಮಿ ಒಳ್ಳೆಯ ಬುದ್ಧಿಕೊಳ್ಳಿ, ಹೋದಾಗಲಿ ಒಳ್ಳೆಯದಾಗಿ ಬಂದಂತ ಎಲ್ಲ ಸಂಘದವರಿಗೆ ಅಜ್ಜನ ಆಶೀರ್ವಾದ ಮತ್ತೊಂದು ಶುಭ ಹಾಡಿ ನನ್ನ ಮಾತು.